6ನೇ ವಾರದ 4ನೇ ಲೆಕ್ಚರ್ಗೆ ಸ್ವಾಗತ. ಇಲ್ಲಿ ನಾವು ನೋಡಿದ್ದೆವು ಒಟ್ಟಿಗೆ ಜೋಡಿಸಲಾದ ಪಾರ್ಟಿಕಲ್ಗಳ ಪ್ರತ್ಯೇಕ ಸಂಗ್ರಹಣೆಯನ್ನು ಮತ್ತು ಪಾರ್ಟಿಕಲ್ ನಡುವಿನ ಅಂತರವು 0ಗೆ ಹೋಗುವ ಲಿಮಿಟ್ ಅನ್ನು ನೋಡಿದೆವು. ಇಲ್ಲಿ ಇವುಗಳು ಹತ್ತಿರ ಬಂದು ಕಂಟಿನ್ಯೂವಮ್ ಅನ್ನು ರಚಿಸುತ್ತವೆ, ಹಾಗೂ ಇಂತಹ ಕೇಸ್ನಲ್ಲಿ ಇದು ಸ್ಟ್ರಿಂಗ್ ರೀತಿ ಆಗುತ್ತದೆ. ಆದ್ದರಿಂದ ಸ್ಟ್ರಿಂಗ್ನ ಸಾಮಾನ್ಯ ಮೋಡ್ ಆಸಿಲೇಷನ್ಗಳನ್ನು ನಾವು ನೋಡಿದೆವು. ಇಲ್ಲಿ ಶೀರ್ಷಿಕೆ ಹೇಳುತ್ತದೆ ಪೀರಿಯಾಡಿಕ್ ಸ್ಟ್ರಕ್ಚರ್ಗಳನ್ನಲ್ಲಿರುವ ಟ್ರಾನ್ಸ್ವರ್ಸ್ ವೇವ್ಗಳ ಬಗ್ಗೆ. ಹೀಗಾಗಿ ನೀವು ಪ್ರತಿ ಕೆಂಪು ಬಿಂದುಗಳನ್ನು ಬಹುಶಃ ಒಂದು ಪರಮಾಣು ಆಗಿ ಭಾವಿಸಬಹುದು, ಮತ್ತು ಅವುಗಳ ನಡುವಿನ ಅಂತರವು ಸಮಾನವಾಗಿರುತ್ತದೆ ಎಂದು ಒಬ್ಬರು ಇವುಗಳ ಮಧ್ಯೆ ಇರುವ ಅಂತರವನ್ನು ಹೀಗೆ ಭಾವಿಸಬಹುದು, ಮತ್ತು ಪ್ರತಿಯೊಂದನ್ನೂ ಪೀರಿಯಾಡಿಕಲಿ ಇರಿಸಲಾಗಿದೆ ಒಂದು ರೀತಿಯ ಲ್ಯಾಟಿಸ್ನಲ್ಲಿ. ಮತ್ತು ಈ ರೀತಿಯ ಸಿಸ್ಟಮ್ನಲ್ಲಿ ಟ್ರಾನ್ಸ್ವರ್ಸ್ ವೇವ್ಗಳಿಗೆ ಏನಾಗುತ್ತದೆ ಎಂಬುದನ್ನು ನಾವು ನೋಡಲು ಬಯಸುತ್ತೇವೆ. ಇಲ್ಲಿ ಯಾವುದೇ ಸ್ಟ್ರಿಂಗ್ಗಳಿಲ್ಲ, ಸಾಮಾನ್ಯವಾಗಿ ಪರಮಾಣುಗಳು ಅಥವಾ ಅಯಾನುಗಳು. ಆದ್ದರಿಂದ ಇಲ್ಲಿ ಟೆನ್ಷನ್ ಬದಲು ನಮ್ಮಲ್ಲಿರುವುದು ಈ ಪರಮಾಣುಗಳ ನಡುವೆ ಇರುವ ಬಲಗಳು. ಇದು ರಿಸ್ಟೋರಿಂಗ್ ಬಲವನ್ನು ಒದಗಿಸಲು ಕಾರಣವಾಗಿದೆ. ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಸ್ಟಿಫ್ನೆಸ್ ಕಾನ್ಸ್ಟೆಂಟ್ ವಾಸ್ತವವಾಗಿ ಈ ಪರಮಾಣುಗಳ ಅಥವಾ ಅಯಾನ್ಗಳ ನಡುವಿನ ಬಲಗಳಿಂದ ಉತ್ಪನ್ನವಾಗುತ್ತದೆ. ಆದ್ದರಿಂದ ನೀವು ಹೀಗೆ ಹೇಳಬಹುದು, T/A ನಂತಹ ಒಂದು ಕ್ವಾಂಟಿಟಿ ಎಲ್ಲಿ T ಟೆನ್ಷನ್ ಅನ್ನು ಪ್ರತಿನಿಧಿಸುವುದಿಲ್ಲ, ಆದರೆ ಈ ಪರಮಾಣುಗಳ ನಡುವಿನ ಬಲವು ಅದು ಒಂದು ರೀತಿಯ ಸ್ಟಿಫ್ನೆಸ್ ಕಾನ್ಸ್ಟೆಂಟ್ ಅನ್ನು ಪ್ರತಿನಿಧಿಸುತ್ತದೆ. ಈ ಪ್ರಶ್ನೆಗಾಗಿ ಆದ್ದರಿಂದ ಇದಾಗಿದೆ. ನಾನು ಇಲ್ಲಿರುವ ಕೆಂಪು ಬಿಂದುಗಳ ಮಧ್ಯೆ ರೇಖೆಗಳನ್ನು ಎಳೆಯಲಿಲ್ಲ, ಮತ್ತು ಇದು ಒಂದು ಫೈನೈಟ್ ಕ್ರಿಸ್ಟಲ್ ಆಗಲಿದೆ, ಅಂದರೆ ಇದು ಇನ್ಫೈನೈಟ್ ಆಗಿಲ್ಲ ಪ್ರಮಾಣದಲ್ಲಿ. ಇಲ್ಲಿ ಇದು ಒಂದು ಕಡೆ ನಿಲ್ಲುತ್ತದೆ, ಮತ್ತು ಇಲ್ಲಿ ನಾವು ವೇವ್ ಸಮೀಕರಣವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಏಕೆಂದರೆ ನಮ್ಮ ಸಿಸ್ಟಮ್ ಸ್ಪಷ್ಟವಾಗಿ ಪ್ರತ್ಯೇಕವಾಗಿರುತ್ತದೆ. ಇದು ಈ ಪ್ರತ್ಯೇಕ ಪರಮಾಣುಗಳ ಸೆಟ್ ಅನ್ನು ಹೊಂದಿದೆ. ನಾವು ಇಲ್ಲಿ ಕಂಟಿನ್ಯೂವಮ್ ಲಿಮಿಟ್ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಈ ಪ್ರತ್ಯೇಕ ಆವೃತ್ತಿಯೊಂದಿಗೆ ಕೆಲಸ ಮಾಡೋಣ, ನಾವು ಈ ಹಿಂದೆ ನೋಡಿದ್ದರ ಜೊತೆ. ಆದ್ದರಿಂದ ನಾನು ಮೊದಲು ಸಮೀಕರಣವನ್ನು ಮತ್ತೆ ಬರೆಯುವ ಮೂಲಕ ಪ್ರಾರಂಭಿಸುತ್ತೇನೆ. ಆದ್ದರಿಂದ m ಪರಮಾಣುವಿನ ದ್ರವ್ಯರಾಶಿಯಾಗಿದೆ, ಮತ್ತು y ಸಹಜವಾಗಿ ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಇದು ಸಮಯ ಮತ್ತು ಪೊಸಿಷನ್ ಎರಡನ್ನೂ ಅವಲಂಬಿಸಿದೆ. ಈ ಪೊಸಿಷನ್ ಕಂಟಿನ್ಯೂವಮ್ ಅಲ್ಲ, ಇದನ್ನು ಕ್ವಾಂಟಿಟಿ r ನಿಂದ ಸೂಚಿಸಲಾಗಿದೆ. ಆದ್ದರಿಂದ ಇದು ನಿಮಗೆ ರೇಖೆಯುದ್ದಕ್ಕೂ ಇರುವ ಪೊಸಿಷನ್ ಅನ್ನು ತಿಳಿಸುತ್ತದೆ. ಉದಾಹರಣೆಗೆ r ನೇ ಪರಮಾಣು ಎಂದರ್ಥ. ನಾನೀಗ ಭಾವಿಸುತ್ತೇನೆ y ಡಿಸ್ಪ್ಲೇಸ್ಮೆಂಟ್ ಆಗಿದ್ದು ಪೊಸಿಷನ್ನ ಫಂಕ್ಷನ್ ಆಗಿದೆ ಮತ್ತು t ಆಗಿದೆ. r ಇಂಟು e ಪವರ್ I ಒಮೆಗಾ t ಮೈನಸ್ kx. ಆದರೆ ಇಲ್ಲಿ x ಪ್ರತ್ಯೇಕವಾಗಿದೆ, ಹಾಗಾಗಿ ಆ ಮಾಹಿತಿಯನ್ನು ನಾನು ಹಾಕುತ್ತೇನೆ. ಆದ್ದರಿಂದ r e ಪವರ್ I ಇಂಟು ಒಮೆಗಾ t ಮೈನಸ್ k ಇಂಟು r. ನಾನು ಈಗಾಗಲೇ ಹೇಳಿರುವ ಹಾಗೆ ಕಂಟಿನ್ಯೂವಸ್ ಪೊಸಿಷನ್ ಆಗಬಹುದಾದ x r ಇಂಟು a ಆಗಿದೆ. ಹಾಗೂ a ಖಂಡಿತವಾಗಿಯೂ ಎರಡು ಸತತ ಪರಮಾಣುಗಳ ನಡುವಿನ ಅಂತರವಾಗಿದೆ. ಈಗ ನಾವು ಮಾಡಬೇಕಾಗಿರುವುದು ಇಷ್ಟೇ, ಸೆಕೆಂಡ್ ಡಿರೈವೇಟಿವ್ ಅನ್ನು ಕಂಪ್ಯೂಟ್ ಮಾಡಿ ನಮ್ಮ ಬಳಿ ಇಲ್ಲಿರುವ ಚಲನೆಯ ಸಮೀಕರಣಕ್ಕೆ ಪ್ಲಗ್ ಮಾಡಬೇಕು. ಆದ್ದರಿಂದ ನನ್ನ ಬಳಿ ಇಲ್ಲಿದೆ y ಡಾಟ್ ಮತ್ತು y ಡಬಲ್ ಡಾಟ್. ನಾನು ಇದನ್ನು ನನ್ನ ಚಲನೆಯ ಸಮೀಕರಣದಲ್ಲಿ ಪ್ಲಗ್ ಇನ್ ಮಾಡಿದರೆ ನನಗೆ ಇದು ದೊರೆಯುತ್ತದೆ. ಹಾಗೂ ಖಂಡಿತವಾಗಿಯೂ ಇದೇ ಒಂದು ಒಟ್ಟಾರೆ T/ma. ಆದ್ದರಿಂದ ಇದು ಸ್ವಲ್ಪ ಸರಳವಾಗಿತ್ತದೆ. ಆದ್ದರಿಂದ ಟರ್ಮ್ಸ್ ಅನ್ನು ರದ್ದುಗೊಳಿಸಿದ ನಂತರ ನನಗೆ ದೊರೆಯುವುದು, ನನಗೆ ಮೈನಸ್ ಒಮೆಗಾ ಸ್ಕ್ವೇರ್ ಈಸ್ ಈಕ್ವಲ್ T/ma ದೊರೆಯುವುದು. ಇಲ್ಲಿ ನನಗೆ ದೊರೆಯುತ್ತದೆ e ಪವರ್ ಮೈನಸ್ I ka ಪ್ಲಸ್ e ಪವರ್ I ka ಮೈನಸ್ 2. ಈ ಬ್ರಾಕೆಟ್ನೊಳಗಿನ ಕ್ವಾಂಟಿಟಿಗೆ ಸಂಬಂಧಿಸಿದಂತೆ ಈ ಸಂಪೂರ್ಣ ವಿಷಯವನ್ನು ಈ ರೀತಿ ಬರೆಯಬಹುದು ಎಂದು ತಿಳಿಯಲು ಸುಲಭ. ನಿಮ್ಮ ಬಳಿ e ಪವರ್ ಮೈನಸ್ I ka ಬೈ 2 ಮೈನಸ್ e ಪವರ್ ಮೈನಸ್ I ka ಬೈ 2 ನಂತಹ ರಚನೆಯನ್ನು ಇದ್ದರೆ, ನೀವು ಇದನ್ನು ನೀವು ಸ್ಪಷ್ಟವಾಗಿ ಸೈನ್ ಫಂಕ್ಷನ್ ಆಗಿ ಬರೆಯಬಹುದು.
ಖಂಡಿತವಾಗಿಯೂ ನಾನು ಈ ರೀತಿಯ ಒಂದು ಕ್ವಾಂಟಿಟಿಯಿಂದ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡುತ್ತೇನೆ. ಈಗ ನಮಗೆ ಅಗತ್ಯವಿರುವ ಎಲ್ಲವನ್ನೂ ನಾವು ಹೊಂದಿದ್ದೇವೆ. ಮೈನಸ್ ಒಮೆಗಾ ಸ್ಕ್ವೇರ್ ಈಸ್ ಈಕ್ವಲ್ ಟು ಟಿ ಬೈ ಎಂಎ. ಹಾಗೂ ಇದು ಈ ಆವರಣದೊಳಗಿನ ಕ್ವಾಂಟಿಟಿ ಆಗಿದೆ. 4i ಸ್ಕ್ವೇರ್ ಜೊತೆ ಇದೊಂದು ಸೈನ್ ಫಂಕ್ಷನ್ ಆಗುತ್ತದೆ. ಹೀಗೆ ನನಗೆ ದೊರೆಯುತ್ತದೆ ಸೈನ್ ಸ್ಕ್ವೇರ್ ಆಫ್ ಕೆ ಎ ಬೈ 2 ಮಲ್ಟಿಪ್ಲೈಡ್ ಬೈ 4i ಸ್ಕ್ವೇರ್ ಇಲ್ಲಿ -1 ಆಗಿದೆ ಹಾಗೂ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿರುವ i-1 ಜೊತೆ ರದ್ದಾಗುತ್ತದೆ. ಅಂತಿಮ ನಾರ್ಮಲ್ ಮೋಡ್ ಫ್ರೀಕ್ವೆನ್ಸಿಗಳು ಆಗುತ್ತವೆ 4t ಬೈ ಎಂಎ ಇಂಟು ಸೈನ್ ಸ್ಕ್ವೇರ್ ಕೆ ಎ ಬೈ 2 ಇದಾಗಿವೆ ನಮ್ಮ ಈ ಪ್ರಶ್ನೆಗೆ ಬೇಕಾಗಿರುವಂತಹ ನಾರ್ಮಲ್ ಮೋಡ್ ಫ್ರೀಕ್ವೆನ್ಸಿಗಳಾಗಿವೆ. ಈಗ ನೀವು ನೆನಪಿಸಿಕೊಂಡರೆ ನಾವು ಈಗಾಗಲೇ ನಾರ್ಮಲ್ ಮೋಡ್ ಫ್ರೀಕ್ವೆನ್ಸಿಗಳಿಗೆ ಸಮೀಕರಣವನ್ನು ಪಡೆದಿದ್ದೇವೆ. ಇಂಥದ್ದೇ ಒಂದು ಪ್ರಕರಣಕ್ಕಾಗಿ ಸ್ಪ್ರಿಂಗ್ನೊಂದಿಗೆ ಜೋಡಿಸಿರುವ ಪಾರ್ಟಿಕಲ್ಗಳ ಕೇಸ್ನಲ್ಲಿ ಹಾಗೂ ಈ ಪಾರ್ಟಿಕಲ್ಗಳು ಮಧ್ಯದಲ್ಲಿ ಅಂತರವನ್ನು ಹೊಂದಿವೆ. ಆದ್ದರಿಂದ ಆ ಸಂದರ್ಭದಲ್ಲಿ ನಾನು ಆ ಪ್ರಕರಣದ ನಾರ್ಮಲ್ ಮೋಡ್ ಫ್ರೀಕ್ವೆನ್ಸಿ ಅನ್ನು ಪುನಃ ಬರೆಯುತ್ತೇನೆ. ಇದು ಅನುಗುಣವಾಗಿದೆ ಒಮೆಗಾ ಸ್ಕ್ವೇರ್ ಈಸ್ ಈಕ್ವಲ್ ಟು 2t ಬೈ ಎಂಎ ಇಂಟು 1 ಮೈನಸ್ ಕಾಸ್ ಜೆ ಪೈ ಡಿವೈಡೆಡ್ ಬೈ ಎನ್ ಪ್ಲಸ್ 1 ಗೆ ಅಲ್ಲಿ ಜೆ ಆಗಿದೆ ನಾರ್ಮಲ್ ಮೋಡ್ನ ಇಂಡೆಕ್ಸ್ ಮತ್ತು ಎನ್ ಆಗಿದೆ ಪಾರ್ಟಿಕಲ್ಗಳ ಸಂಖ್ಯೆ. ಈ ಎರಡು ಸಮೀಕರಣಗಳು ಇದು ಮತ್ತು ಇದು ಒಂದಕ್ಕೊಂದು ಒಪ್ಪುತ್ತದೆ. ಆದರೆ ಇದರ ಗುರುತಿಸುವಿಕೆ ಆದರೆ ಮಾತ್ರ ಕೆ ಎ ಬೈ 2 ಈಸ್ ಈಕ್ವಲ್ ಟು ಜೆ ಪೈ ಡಿವೈಡೆಡ್ ಬೈ 2 ಇಂಟು ಎನ್ ಪ್ಲಸ್ 1. ಆದ್ದರಿಂದ ನಾವು ಕೇವಲ ನಾರ್ಮಲ್ ಮೋಡ್ ಫ್ರೀಕ್ವೆನ್ಸಿಗೆ ನಮಗೆ ದೊರೆಯುವ ಎರಡು ಸೆಟ್ ಸಮೀಕರಣಗಳನ್ನು ಹೋಲಿಸುತ್ತೇವೆ. ನಾವು ಮಾಡುತ್ತಿರುವ ಪ್ರಶ್ನೆಗಳಲ್ಲಿ ಒಂದಾಗಿದೆ ಕ್ರಿಸ್ಟಲ್ನಲ್ಲಿ ಪರಮಾಣುಗಳ ಸಂಗ್ರಹಣೆ ಹಾಗೂ ಇನ್ನೊಂದಾಗಿತ್ತು ಸ್ಟ್ರಿಂಗ್ನಿಂದ ಜೋಡಿಸಲಾಗಿರುವ ಪಾರ್ಟಿಕಲ್ಗಳ ಸೆಟ್. ಈಗ ನಾವು ಹೊಂದಿದ್ದೇವೆ ನಾವು ಬಳಸಬಹುದಾದ ಕಂಡೀಷನ್ ಅನ್ನು ಮುಂದೆ ಹೋಗಲು. ಇದು ನಮಗೆ ತಿಳಿದಿದೆ ಎ ಟೈಮ್ಸ್ ಎನ್ ಪ್ಲಸ್ 1. ಆದ್ದರಿಂದ ನಾವು ನಮ್ಮ ಕ್ರಿಸ್ಟಲ್ನಲ್ಲಿ n ಪರಮಾಣುಗಳಿವೆ ಎಂದು ಊಹಿಸಿದರೆ ಎ ಟೈಮ್ಸ್ ಎನ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಲ್ ಆಗುತ್ತದೆ. ಇದಾಗಿದೆ ಕ್ರಿಸ್ಟಲ್ನ ಒಟ್ಟು ಡೈಮೆನ್ಷನ್ ಅಥವಾ ಉದ್ದ. ಇದನ್ನು ನಾವು ನೇರವಾಗಿ ಸಮಾನವಾಗಿಸಬಹುದು ಈ ಕಂಡೀಷನ್ ಅನ್ನು ಬಳಸಿ. ಆದ್ದರಿಂದ ನಮಗೆ ಹಿಂದಿನ ಮಾಡ್ಯೂಲ್ನಲ್ಲಿ ದೊರೆತಿರುವ ಕಂಡೀಷನ್ ಅನ್ನು ನೆನಪಿಟ್ಟುಕೋ. ಸ್ಟ್ಯಾಂಡಿಂಗ್ ವೇವ್ಗಳ ಮತ್ತಷ್ಟು ಅನುಮತಿಸಲಾದ ವೇವ್ ಲೆಂತ್ಗಳು. ಇಲ್ಲಿ ನಾವು ಮಾಡುವ ಪ್ರಸ್ತುತ ಪ್ರಶ್ನೆಯು n ಪರಮಾಣುಗಳ ಒಂದು ಸಿಸ್ಟಮ್ಗೆ ಸಮಾನವಾಗಿದೆ ಹಾಗೂ ಇವುಗಳನ್ನು ಲೀನಿಯರ್ ಲ್ಯಾಟಿಸ್ನಲ್ಲಿ ಜೋಡಿಸಲಾಗಿದೆ ಮತ್ತು ಈ ಕೇಸ್ನಲ್ಲಿ ಎರಡು ಬದಿಯ ಎರಡು ಗೋಡೆಗಳ ಬದಲಿಗೆ ಇಲ್ಲಿ ಸಿಸ್ಟಮ್ ಕೊನೆಗೊಳ್ಳುತ್ತಿದೆ ಹಾಗೂ ಖಂಡಿತವಾಗಿಯೂ ಅದರ ಆಚೆ ಏನೂ ಇಲ್ಲವಾದ್ದರಿಂದ ಈ ಕೇಸ್ನಲ್ಲಿ ಸ್ಟ್ಯಾಂಡಿಂಗ್ ವೇವ್ ಅನ್ನು ಸೆಟಪ್ ಮಾಡಬೇಕು ಎಂದು ನೀವು ನಿರೀಕ್ಷಿಸಬಹುದು. ಇಲ್ಲಿ ನಾವು ಸ್ಟ್ಯಾಂಡಿಂಗ್ ವೇವ್ಗಳಿಗೆ ಪಡೆದ ಫಲಿತಾಂಶಗಳನ್ನು ನೇರವಾಗಿ ಬಳಸಬಹುದು. ಆದ್ದರಿಂದ ಈ ಫಲಿತಾಂಶ ನನಗೆ ಏನು ಹೇಳುತ್ತದೆ ಎಂದರೆ ಲ್ಯಾಂಬ್ಡಾ ಎನ್ ಇದು ಎನ್ ಎ ಮೋಡ್ನ ವೇವ್ಲೆಂತ್ ಆಗಿದೆ ಡಿವೈಡೆಡ್ ಬೈ ಎನ್. ಹಾಗಾಗಿ ನಾನು ಈ ಫಲಿತಾಂಶವನ್ನು ಬಳಸಿದ್ದೇನೆ ಏನೆಂದರೆ ಲ್ಯಾಂಬ್ಡಾ ಎನ್ ಈಸ್ ಈಕ್ವಲ್ ಟು 2L ಬೈ ಎನ್. ಇದು ಸೂಚಿಸುವುದೇನೆಂದರೆ ಎಲ್ ಎಂಬ ಈ ಕ್ವಾಂಟಿಟಿಯನ್ನು ನಾರ್ಮಲ್ ಮೋಡ್ಗಳ ವೇವ್ ಲೆಂತ್ಗೆ ಈ ರೀತಿ ಸಂಪರ್ಕ ಹೊಂದಿಸಬಹುದು. ಎಲ್ ಯಾವುದಾಗಿದೆ ಎಂಟು ಎನ್ ಪ್ಲಸ್ 1 ಸಮಾನವಾಗುತ್ತದೆ 1 ಪಿ ಟೈಮ್ಸ್ ಲ್ಯಾಂಬ್ಡಾ ಡಿವೈಡೆಡ್ ಬೈ 2. ಆದ್ದರಿಂದ ಇದು ನನಗೆ ಹೇಳುವುದೇನೆಂದರೆ ನನ್ನ ಬಳಿ ಇರುವ ಕ್ರಿಸ್ಟಲ್ನ ಒಟ್ಟು ಉದ್ದ ಆಗಿರಬೇಕು 1 ಇಂಟಿಜರ್ ಟೈಮ್ಸ್
ಹಾಫ್ ವೇವ್ ಲೆಂತ್. ಆದ್ದರಿಂದ ಈ p ಇಂಟಿಜರ್ ಆಗಿದೆ. ಆದರೆ ಇದನ್ನು ನಾವು ಈಗಾಗಲೇ ನಾವು ಸ್ಟ್ಯಾಂಡಿಂಗ್ ವೇವ್ಗಳ ಕೇಸ್ನಲ್ಲಿ ನೋಡಿದ್ದೇವೆ. ಆದ್ದರಿಂದ ಫಲಿತಾಂಶವು ಹೊಸದಲ್ಲ, ಆದರೆ ನಾವು ಅದೇ ಫಲಿತಾಂಶವನ್ನು ಬಳಸುತ್ತಿದ್ದೇವೆ. ಒಟ್ಟು ಉದ್ದವು ನಿಖರವಾಗಿ ಹಾಫ್ ವೇವ್ ಲೆಂತ್ಗಳ ಇಂಟಿಜರ್ ಸಂಖ್ಯೆಯನ್ನು ಬೆಂಬಲಿಸಬೇಕಾಗಿದೆ. ಈ ಒಂದೇ ಕಂಡೀಷನ್ನಿಂದ ಬೆಂಬಲವನ್ನು ಹೊಂದುವ ನಾವು ಅತಿ ದೊಡ್ಡ ಹಾಗೂ ಅತಿ ಚಿಕ್ಕದಾದ ವೇವ್ಲೆಂತ್ಗಳನ್ನು ಕಂಡುಹಿಡಿಯಬಹುದು. ಉದಾಹರಣೆಗೆ ನಾನು ಈ ರಿಲೇಶನ್ ಅನ್ನು ಪುನಃ ಬರೆಯುತ್ತೇವೆ. ನನ್ನ ಬಳಿ ಇದೆ n+1 p/2 × ಲ್ಯಾಂಬ್ಡಾ. ಈಗ ನಾನು λ/a ಗೆ ಈಕ್ವೇಶನ್ ಅನ್ನು ಬರೆಯುತ್ತೇನೆ. ಆದ್ದರಿಂದ λ/2 ಆಗುತ್ತದೆ 2 × n+1/p. ಆದ್ದರಿಂದ ಈ p ಖಂಡಿತವಾಗಿಯೂ ಅವುಗಳಿಗೆ ಅನುಗುಣವಾಗಿದೆ. ಇದು ಇಂಟಿಜರ್ ಆಗಿದೆ. ಇದು ನಾರ್ಮಲ್ ಮೋಡ್ಗಳ ಇಂಡೆಕ್ಸ್ಗೆ ಅನುಗುಣವಾಗಿದೆ. ಆದ್ದರಿಂದ n=1 ಫಂಡಮೆಂಟಲ್ ಮೋಡ್ಗೆ ಅನುಗುಣವಾಗಿದೆ. ಹಾಗೂ ಇದು ಎನರ್ಜಿಯಲ್ಲಿ ಕನಿಷ್ಠವಾಗಿರುತ್ತದೆ. ಮತ್ತು ಅತಿ ದೊಡ್ಡ ವೇವ್ ಲೆಂತಿಗೂ ಅನುಗುಣವಾಗಿದೆ. ಆದ್ದರಿಂದ ಇಲ್ಲಿ p ಕನಿಷ್ಠವಿದ್ದರೆ ವೇವ್ ಲೆಂತ್ ದೊಡ್ಡದಾಗಿರುತ್ತದೆ ಹಾಗೂ ನೀವು ಹೊಂದಬಹುದಾದ ಕನಿಷ್ಠ ಆಗಿದೆ 1. ಇದರರ್ಥ ಅತಿದೊಡ್ಡ ಅಥವಾ ಉದ್ದದ ವೇವ್ ಲೆಂತ್ ನೀವು ಈ ಕ್ರಿಸ್ಟಲ್ನಲ್ಲಿ ಸೆಟಪ್ ಮಾಡಬಹುದಾದಂಥದ್ದು ಅನುಗುಣವಾಗಿರುತ್ತದೆ. ಲ್ಯಾಂಬ್ಡಾ = 2 × n+1 a ಗೆ ಮತ್ತು n+1 × a ಖಂಡಿತವಾಗಿಯೂ ಕ್ರಿಸ್ಟಲ್ನ ಲೆಂತ್ ಆಗಿದೆ. ಇದರಿಂದ s 2l ಆಗುತ್ತದೆ. ಆದ್ದರಿಂದ ಸ್ಪಷ್ಟವಾಗಿ ಇದು ನೀವು ಸೆಟಪ್ ಮಾಡಬಹುದಂತಾದ ಅತಿ ಉದ್ದದ ವೇವ್ಲೆಂತ್ ಆಗಿದೆ. ಅಂತೆಯೇ ನಾವು ಈ ಕೇಸ್ನಲ್ಲಿ ಸೆಟಪ್ ಮಾಡಬಹುದಾದ ಅತಿ ಸಣ್ಣ ಸಂಭವನೀಯ ವೇವ್ಲೆಂತ್ ಯಾವುದು ಎಂದು ವಾದ ಮಾಡಿ ಪಡೆಯಬಹುದು. ಆದ್ದರಿಂದ ಅದು ಸಂಭಾವನೀಯ ಅತಿ ದೊಡ್ಡ p ಮೌಲ್ಯಕ್ಕೆ ಆಗಬಹುದು. ಮತ್ತು ಈ ಸಂದರ್ಭದಲ್ಲಿ ಸಂಭಾವನೀಯ ಅತಿ ದೊಡ್ಡ p ಮೌಲ್ಯವು ಕೇವಲ n+1 ಆಗುತ್ತದೆ. ಆದ್ದರಿಂದ ಇದು ಸಾಧ್ಯವಾದಷ್ಟು ಸಣ್ಣ ವೇವ್ ಲೆಂತ್ ಆಗಿದೆ. ಮತ್ತು ಇದು ಸಾಧ್ಯವಾದಷ್ಟು ದೊಡ್ಡ ವೇವ್ ಲೆಂತ್ ಆಗಿದೆ. ಈಗ ನಾವು ಈ ಕೇಸ್ ಮೇಲೆ ಫೋಕಸ್ ಮಾಡೋಣ. ನಮಗೆ ಸರಳವಾಗಿದೆ. sin kA/2 =1 ಎಂದು ಪರಿಶೀಲಿಸಲು. ಹಾಗೂ ಇದಕ್ಕೆ ಕಾರಣ k π ಮತ್ತು ಅತಿ ಸಣ್ಣ ವೇವ್ ಲೆಂತ್ನ ಈ ಕೇಸ್ನಲ್ಲಿ ಎಲ್ಲಿ λ=2a ಆಗಿದೆ. ನನಗೀಗ ತಿಳಿಯಬೇಕಾಗಿದೆ yr/yr+1 ಇದರ ಅನುಪಾತ ಏನೆಂದು ನಾನು ತಿಳಿಯಬಯಸುತ್ತೇನೆ. yr/yr+1 ನಾವು ಈ ಹಿಂದೆ ಬರೆದಿರುವ ಸಮೀಕರಣದಿಂದ ei⍵t ರದ್ದಾಗುತ್ತದೆ. e⁻⁻kRa ಅನ್ನು ತೋರಿಸುತ್ತದೆ. ಆದ್ದರಿಂದ ಅನುಪಾತ yr/yr+1 ಆಗುತ್ತದೆ 1/eika. ಹಾಗೂ ನಮಗೆ ತಿಳಿದಿರುವ ಹಾಗೆ ka ಈ ಕೇಸ್ನಲ್ಲಿ ಅತಿ ಸಣ್ಣ ವೇವ್ ಲೆಂತ್ ಆಗಿದೆ. ka π. ಹಾಗಾಗಿ ನಾನು ಇಲ್ಲಿ ಈ ಮೌಲ್ಯವನ್ನು ಪ್ಲಗ್ ಮಾಡಿದರೆ ನನಗೆ e⁻⁻i⁻ ಸಿಗುತ್ತದೆ. ಅದು -1 ಗೆ ಸಮಾನವಾಗಿರುತ್ತದೆ. ಇದು ಹೇಳುವುದೇನೆಂದರೆ ನೆರೆಕರೆಯ ಪರಮಾಣುಗಳ ಡಿಸ್ಪ್ಲೇಸ್ಮೆಂಟ್ ಅತಿ ದೊಡ್ಡ ಮೋಡ್ನಲ್ಲಿ ಚಿಹ್ನೆಯಲ್ಲಿ ವಿರುದ್ಧವಾಗಿರುತ್ತವೆ. ಪುನಃ ನಿಮಗೆ ನೆನಪಿದ್ದರೆ ಸ್ಟ್ರಿಂಗ್ ಜೊತೆ ಜೋಡಿಸಲಾದ ಪಾರ್ಟಿಕಲ್ಗಳ ಕೇಸ್ನಲ್ಲೂ ನಮಗೆ ಈ ರೀತಿಯ ಫಲಿತಾಂಶ ದೊರೆತಿತ್ತು. ಇದು ನಿಖರವಾಗಿ ನೆರೆಕರೆಯ ಪಾರ್ಟಿಕಲ್ಗಳು ಇರುವ ಅತಿ ದೊಡ್ಡ ಮೋಡ್ನ ಫಲಿತಾಂಶವಾಗಿದೆ. ಇದರದ್ದು a ಫೇಸ್ ಆಫ್ π. ಈಗ ನಾವು ನಮ್ಮ ಗುರಿಗೆ ಹಿಂತಿರುಗೋಣ. ನಾರ್ಮಲ್ ಮೋಡ್ ಫ್ರೀಕ್ವೆನ್ಸಿಯ ಸಮೀಕರಣ. ಆದ್ದರಿಂದ ನಾನದನ್ನು ಪುನಃ ಬರೆಯುತ್ತೇನೆ. ಈಗ ನಾವು ಈ ಲಿಮಿಟ್ ಅನ್ನು ಪರಿಗಣಿಸೋಣ. ಇಲ್ಲಿ kA/2 ಸಣ್ಣದಾಗಿದೆ.
ಅಥವಾ ಕೆ ಸಣ್ಣದಾಗಿ ಎ ನಿಜವಾಗಿಯೂ ಎ ಒಂದು ಕಾನ್ಸ್ಟೆಂಟ್ ಆಗಿದೆ. ಆದ್ದರಿಂದ ಇಲ್ಲಿರುವ ಒಂದೇ ವೇರಿಯೇಬಲ್ ಒಂದು ರೀತಿಯ ಕೆ ಆಗಿದೆ. ಹಾಗೂ ನಾವು ಕೆ ಎ ಬೈ ಟೆಂಡ್ಸ್ ಟು 0 ಲಿಮಿಟ್ ಅನ್ನು ತೆಗೆದುಕೊಳ್ಳೋಣ. ಆ ಸಂದರ್ಭದಲ್ಲಿ ಈ ಲಿಮಿಟ್ನಲ್ಲಿ ನಾರ್ಮಲ್ ಮೋಡ್ ಫ್ರೀಕ್ವೆನ್ಸಿ 40/ma ಆಗಿರಬೇಕಾಗಿದೆ. ಆದ್ದರಿಂದ ಸೈನ್ ಥೀಟಾ ಅನ್ನು ಥೀಟಾದೊಂದಿಗೆ ಬದಲಾಯಿಸಬಹುದು. ಇಲ್ಲಿ ಥೀಟಾದ ಲಿಮಿಟ್ ತುಂಬಾ ಸಣ್ಣದಾಗಿದೆ. ಇದು ನನಗೆ ನೀಡುತ್ತದೆ ಕೆ ಹೋಲ್ ಸ್ಕ್ವೇರ್ ಬೈ 4. ಆದ್ದರಿಂದ ಒಮೆಗಾ ಸ್ಕ್ವೇರ್ ಆಗುತ್ತದೆ ಟಿ ಬೈ ma ಇಂಟು ಕೆ ಸ್ಕ್ವೇರ್ ಎ ಸ್ಕ್ವೇರ್. ಆದ್ದರಿಂದ ಅಂತಿಮ ಫಲಿತಾಂಶವು ಟಿ ಬೈ ಎಂ ಇಂಟು ಕೆ ಸ್ಕ್ವೇರ್ ಇಂಟು ಎ ಆಗುತ್ತದೆ. ಕೆ ಎ ಬೈ 2 ಸಾಕಷ್ಟು ಸಣ್ಣದಾಗಿರುವಾಗ ಇದು ಲಿಮಿಟ್ ನಲ್ಲಿರುವ ಫ್ರೀಕ್ವೆನ್ಸಿ ಆಗಿರುತ್ತದೆ. ಈಗ ನಾನು ಒಮೆಗಾ ಸ್ಕ್ವೇರ್ ಇನ್ ದ ಲಿಮಿಟ್ ಆಫ್ ಕೆ ಈಕ್ವೇಶನ್ ಅನ್ನು ಹೊಂದಿದ ಮೇಲೆ ಎ ಬೈ 2 ಸಣ್ಣದಾಗಿದ್ದು ನಾನೀಗ ಪಡೆಯಬಹುದು ಫೇಸ್ ವೆಲಾಸಿಟಿಯ ಈಕ್ವೇಶನ್ ಅನ್ನು. ನಮಗಿದು ನೆನಪಿದ್ದರೆ ಸಿ ಇಸ್ ಈಕ್ವಲ್ ಟು ಒಮೆಗಾ ಬೈ ಕೆ ಯಲ್ಲಿ ಸಿ ಫೇಸ್ ವೆಲಾಸಿಟಿ ಆಗಿದೆ. ಆದ್ದರಿಂದ ನಾನು ಇಲ್ಲಿ ನನ್ನ ಈಕ್ವೇಶನ್ಗೆ ಹಿಂತಿರುಗಿದರೆ ನಾನು ಒಮೆಗಾ ಸ್ಕ್ವೇರ್ ಬೈ ಕೆ ಸ್ಕ್ವೇರ್ಗೆ ಈಕ್ವೇಶನ್ ಅನ್ನು ಬರೆಯಬಹುದು. ಸಿ ಸ್ಕ್ವೇರ್ ಆಗುತ್ತದೆ ಒಮೆಗಾ ಸ್ಕ್ವೇರ್ ಬೈ ಕೆ ಸ್ಕ್ವೇರ್. ಹಾಗೂ ಇದಾಗುತ್ತದೆ ಈಕ್ವಲ್ ಟು ಟಿ ಎ ಬೈ ಎಂ ಹಾಗೂ ಇದು ಸಮಾನವಾಗಿರಬೇಕು ಟಿ ಬೈ ರೋಗೆ. ಆದ್ದರಿಂದ ಕೆ ಎ ಬೈ 2 ಸಣ್ಣದಾಗಿರುವಾಗ ಲಿಮಿಟ್ ನಲ್ಲಿರುವ ಫೇಸ್ ವೆಲಾಸಿಟಿ ಆಗುತ್ತದೆ ಸ್ಕ್ವೇರ್ ರೂಟ್ ಆಫ್ ಟಿ ಬೈ ರೋ. ಈಗ ನಾವು ಇನ್ನೊಂದು ಕೇಸ್ಗೆ ಹೋಗೋಣ. ಇಲ್ಲಿ ಕೆ ಎ ಬೈ 2 ಅಷ್ಟೇನೂ ಸಣ್ಣದಲ್ಲ. ಹಾಗೂ ಈ ಕೇಸ್ನಲ್ಲಿ ನಾವು ಸಂಪೂರ್ಣ ಸಮೀಕರಣಗಳೊಂದಿಗೆ ಕಾರ್ಯನಿರ್ವಹಿಸಬೇಕಾಗುತ್ತದೆ. ನಾನು ನನ್ನ ಸಾಧಾರಣ ನಾರ್ಮಲ್ ಮೋಡ್ ಫ್ರೀಕ್ವೆನ್ಸಿ ಅನ್ನು ಹೊಂದುತ್ತೇನೆ. ಇದಾಗಿದೆ 4 ಟಿ ಬೈ ma ಇಂಟು ಸೈನ್ ಸ್ಕ್ವೇರ್ ಕೆ ಎ ಬೈ 2. ಇಲ್ಲಿ ಸಾಮಾನ್ಯವಾಗಿ ಫೇಸ್ ವೆಲಾಸಿಟಿ ಸಿ ಆಗಿದೆ ಒಮೆಗಾ ಬೈ ಕೆ. ಆದ್ದರಿಂದ ಬರಲಿರುವ ವಿಷಯಗಳ ನಿರೀಕ್ಷೆಯಲ್ಲಿ ನಾನು ಇದನ್ನು ಡಿವೈಡ್ ಬೈ ಕೆ ಎ ಬೈ 2 ಮಾಡುತ್ತೇನೆ ಹಾಗೂ ಮಲ್ಟಿಪ್ಲೈ ಬೈ ಕೆ ಎ ಬೈ 2 ಕೂಡ ಮಾಡುತ್ತೇನೆ. ಈಗ ನೀವು ಈ ಈಕ್ವೇಶನ್ ಅನ್ನು ಸರಳೀಕರಿಸಿದರೆ ನಾನು ಈ ಕೆಳಗಿನ ಫಲಿತಾಂಶವನ್ನು ಪಡೆಯಲಿದ್ದೇನೆ. ಆದ್ದರಿಂದ ಇಲ್ಲಿ ನಾನು ಪಡೆಯುತ್ತೇನೆ ರೂಟ್ ಟಿ ಬೈ ರೋ ಮಲ್ಟಿಪ್ಲೈಡ್ ಟು ಸೈನ್ ಕೆ ಎ ಬೈ 2 ಆರ್ ಡಿವೈಡೆಡ್ ಬೈ ಕೆ ಬೈ 2. ಆದ್ದರಿಂದ ಸಣ್ಣ ಕೆಗಾಗಿ ಸಿ ಫೇಸ್ ವೆಲಾಸಿಟಿಯಾಗಿದೆ ಎಂದು ನೆನಪಿಟ್ಟುಕೊಂಡು ನಾನು ಹೀಗೆ ಬರೆಯಬಹುದು. ಇದಾಗುತ್ತದೆ ಸಿ ಇಂಟು ಸೈನ್ ಕೆ ಎ ಬೈ 2 ಡಿವೈಡೆಡ್ ಬೈ ಕೆ ಎ ಬೈ 2. ಆದ್ದರಿಂದ ಸಾಮಾನ್ಯ ಸಂದರ್ಭದಲ್ಲಿ ಕೆ ದೊಡ್ಡದಿರುವಾಗ ಫೇಸ್ ವೆಲಾಸಿಟಿಯು ಕೆ ಅನ್ನು ಅವಲಂಬಿಸುತ್ತದೆ. ಇದರರ್ಥ ಕೆ ಲ್ಯಾಂಬ್ಡಾ ಅನ್ನು ಅವಲಂಬಿಸುತ್ತದೆ. ಆದ್ದರಿಂದ ಫೇಸ್ ವೆಲಾಸಿಟಿ ನಿಜವಾಗಿಯೂ ಲ್ಯಾಂಬ್ಡಾ ಅನ್ನು ಅವಲಂಬಿಸಿರುತ್ತದೆ. ಆದ್ದರಿಂದ ಇದರರ್ಥ ವಿಭಿನ್ನ ವೇವ್ಲೆಂತ್ಗಳನ್ನು ವಿಭಿನ್ನ ವೇಗದಲ್ಲಿ ಪ್ರಸಾರ ಮಾಡಲಾಗುತ್ತದೆ. ಆದ್ದರಿಂದ ನೀವು ಡಿಸ್ಪರ್ಷನ್ ಎಂಬ ಫೆನೋಮೆನನ್ ಅನ್ನು ನೋಡುತ್ತೀರಿ. ನಾನು ಈ ಭಾಗವನ್ನು ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಆದ್ದರಿಂದ ಈ ಲಿಮಿಟ್ನಲ್ಲಿ ಅಟಾಮಿಕ್ ಸ್ಪೇಸಿಂಗ್ಗೆ ಫೇಸ್ ವೆಲಾಸಿಟಿಯಲ್ಲಿ ಬರುವುದಿಲ್ಲ. ಆದ್ದರಿಂದ ನಿಮ್ಮ ಅಟಾಮಿಕ್ ಸ್ಪೇಸಿಂಗ್ ಎಷ್ಟಿದೆ ಎಂಬುದು ಇಲ್ಲಿ ಮುಖ್ಯವಲ್ಲ. ಫೇಸ್ ವೆಲಾಸಿಟಿಯು ಈ ಕ್ವಾಂಟಿಟಿ ಇಂದ ಸ್ವತಂತ್ರವಾಗಿದೆ. ಮತ್ತೊಂದೆಡೆ ದೊಡ್ಡ ಕೆಯ ಲಿಮಿಟ್ ಪರಮಾಣುಗಳ ನಡುವಿನ ಅಂತರವು ಮುಖ್ಯವಾಗುತ್ತದೆ. ಅಂತಹ ಕ್ರಿಸ್ಟಲ್ನಲ್ಲಿ ಸ್ಟ್ಯಾಂಡಿಂಗ್ ವೇವ್ ಸೆಟಪ್ ಅದರ ವೇವ್ಲೆಂತ್ ಬೆಂಬಲಿತವಾಗಿರುವ ವೇವ್ಗಳ ಫೇಸ್ ವೆಲಾಸಿಟಿ ಅನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಈ ಪಾಠದೊಂದಿಗೆ ನಾನು ಈ ಮಾಡ್ಯೂಲ್ ಅನ್ನು ಮುಕ್ತಾಯಗೊಳಿಸುತ್ತೇನೆ ಮತ್ತು ಮುಂದಿನದು ಇನ್ನೂ ಕೆಲವು ಪ್ರಶ್ನೆಗಳನ್ನು ಮಾಡುತ್ತದೆ.